ಏನಿದು? ಸರ್ ಇದು ನಮ್ಮ ವಿಲೇಜ್ ಆಫೀಸಿಗೆ ಬಂದಿರೋ 2 ತಿಂಗಳು ಕರೆಂಟ್. ಏನು ಮಾಡಬೇಕು? ಇದಕ್ಕೆ ಮುಂಚೆ ಬಂದ 2 ಬಿಲ್ಲನ್ನು ನನ್ನ ಕೈಯಿಂದ ನಾನೇ ಕಟ್ಟಿದ್ದೀನಿ ಸರ್. ಆದರೆ ಇದನ್ನು ನಾನು ಕಟ್ಟಲ್ಲ ಸರ್. ನೋಡು, ಇದು ನಿನ್ನ ಸಮಸ್ಯೆ ಮಾತ್ರ ಅಲ್ಲ, ಕೇರಳದಲ್ಲಿರೋ 1664 ವಿಲೇಜ್ ಆಫೀಸರ್ಗಳ ಸಮಸ್ಯೆನೂ ಇದೇನೆ. ಹಲೋ, ತಾಲೂಕು ಆಫೀಸ್. ಜೆನ್ಯೂನ್ ಸರ್ಟಿಫಿಕೇಟ್ ಬೇಕಾಗಿತ್ತು ಮೇಡಮ್, ಅದಕ್ಕೆ ಇದಾ ಹೆಡ್ ಸೆಕ್ಷನ್. ಇಲ್ಲೋಡು, ಇಲಾಖೆ ಇಲ್ಲಂದ್ರೆ ನನ್ನ ಕೈಯಲ್ಲಿ ಮಾತ್ರ ಅಲ್ಲ, ಮಿನಿಸ್ಟರ್ ಕೈಲೂ ಆಗಲ್ಲ. ಇವ್ರ ಕ್ವಾರಿ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕಿತ್ತು. ಇವ್ರಿಗೊಂದು ಸಾಲ್ವೆನ್ಸಿ ಸರ್ಟಿಫಿಕೇಟ್ ಬೇಕಾಗಿತ್ತಂತೆ. ರೀ ಸತೀಶ್, ಇವ್ರ ಪಟ್ಟಾಯ ಭೂಮಿ ಕಾಪಿ ಇನ್ನು ಸಿಕ್ಕಿಲ್ವೇ? ಮಹೇಂದ್ರ, ಒಂದ್ ನಿಮಿಷ. ಈ ಟಾಯ್ಲೆಟ್ ನ ಫ್ಲಶ್ ವರ್ಕ್ ಆಗ್ತಾ ಇಲ್ಲ. ಅದಕ್ಕೆ ಅದನ್ನ ಸರಿ ಮಾಡಕ್ಕೆ ಅಪ್ಲಿಕೇಶನ್ ಕೊಡ್ಬೇಕು. ಈ ಚಿಕ್ಕ ವಿಷಯ ಇಷ್ಟು ದೊಡ್ಡದಾಗೋದಕ್ಕೆ ಕಾರಣ ನೀವೇನೆ. ಓಕೆ, ಥ್ಯಾಂಕ್ ಯು. ಎಲ್ಲ ಕನ್ನಡಿಗರ ಒಳಗಡೆ ಒಂದು ತುಂಡುತನ ಇದ್ದೇ ಇರುತ್ತೆ. ಅದೇ ನಮ್ ಸಮಸ್ಯೆ. ಸುತ್ತ ಇರೋರು ಹಾಗೆ ಇರ್ತಾರಲ್ವಾ? ಯಾರ ಹತ್ರ ನೀವು ಮೋಸ ಮಾಡ್ತಿರೋದು? ನನ್ನನ್ನು ಕಾಪಾಡಿ ಸರ್. ನಮಗ್ ಬೇಕಾಗಿರೋದು ಬ್ರೇಕಿಂಗ್. ಆಡಳಿತ ಮಂಡಳಿ ರಾಜೀನಾಮೆ ಕೊಡಬೇಕು. ಆಡಳಿತ ಮಂಡಳಿ ರಾಜೀನಾಮೆ ಕೊಡಬೇಕು. ಯು ಆರ್ ಮೈ ಮ್ಯಾನ್. ವಿಜಿಲೆನ್ಸ್ ಇಂದ ನಾವು ರೈಡ್ ಮಾಡ್ತಾ ಇದೀವಿ. ಇವಾಗಿರೋದು ಒಂದೇ ದಾರಿ, ಕಚ್ಚಿರೋ ಹಾವಿಂದನೇ ವಿಷ ತೆಗಿಬೇಕು. ಯಾರೋ ಇದರಿಂದ ಆಟ ಆಡ್ತಾ ಇದ್ದಾರೆ. ಹೆಂಗೆ ಸರ್ ಇವೆಲ್ಲ? ಮಾತು ಕೊಟ್ರೆ ಬೀಳದೇ ಇರೋ ಮನುಷ್ಯರಿದಾರ? ಒಂದ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಬೆಳಗ್ಗೆಯಿಂದ ಬಂದಿದ್ದೀನಿ ಸರ್. ನಮಗೆ ಎಷ್ಟು ಕಷ್ಟ ನೋಡಿ. ನಾವು ನೀವೆಲ್ಲ ಇಲ್ಲಿ ಜೀವನ ಮಾಡ್ಬೇಕಲ್ಲ. ತುಂಬಾ ಕಷ್ಟ. ಅಯ್ಯೋ ದೇವ್ರೆ, ನನಗಾದ್ರೂ ಈ ತರ ಸರ್ಕಾರಿ ಕೆಲಸ ಸಿಕ್ಕಿದ್ರೆ ನಾನು ಇವ್ರ ತರ ಸುಮ್ಮನೆ ಕೂರ್ಬೋದಿತ್ತು. ಇವತ್ತಿನ ಕೆಲಸ ಮುಗೀತು, ಬಾ.